ಹಾಯ್ ಫ್ರೆಂಡ್ಸ್, ಈ ದಿನದ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾನು ಒಂದು ತುಂಬ ಸುಲಭವಾಗಿ ಮಾಡೋವಂಥದ್ದು ಒಂದು ಕುಚ್ಚನ್ನು ಹೇಳ್ಕೊಡ್ತೀನಿ. ಅದು ಕ್ರೋಶಾದಲ್ಲಿ ಮಾಡೋದು. ಅದು ಮಾಡೋಕ್ಕೆ ಮೆಟೀರಿಯಲ್ಸ್ ಯಾವ್ದು ಬೇಕು ಅಂದರೆ 6 ಎಳೆ ದಾರನ ರೆಡ್ ಕಲರ್ ತೊಗೊಂಡಿದ್ದೀನಿ. ಆಮೇಲೆ ಇದು ಆರೆಂಜ್ ಕಲರ್ ದಾರ ಕಾಂಟ್ರಾಸ್ಟ್ ತೊಗೊಂಡಿದ್ದೀನಿ. ಇದು 40 ಎಳೆನ 80 ಎಳೆ ಮಾಡಿರೋದು. ಆಮೇಲೆ ಇದು 10 ನಂಬರ್ ಕ್ರೋಶಾ ಸೂಜಿ, ಮತ್ತು ಈ ಥರ ಬೀಡ್ಸ್, ಶೋ ಬೀಡ್ಸ್ ಸಿಗುತ್ತೆ, ರೌಂಡ್ ಶೇಪಲ್ಲಿರುತ್ತೆ, ಇದು ತೊಗೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಮತ್ತು ಕುಚ್ಚು ಕಟ್ಟೋಕ್ಕೆ ಝರಿ ಮತ್ತು 10 ನಂಬರ್ ಸೂಜಿ. ಫಸ್ಟ್ 6 ಎಳೆ ದಾರನ ಈ ಥರ ನಾಟ್ ಹಾಕ್ಕೋಬೇಕು. ಸಿಂಪಲ್ ನಾಟ್ ಹಾಕ್ಕೊಳ್ಳಿ. ನಂತರ ಅದನ್ನು ಸೀರೆಗೆ ಫಸ್ಟ್ ತಗೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ನಂತರ ಒಂದು ಈ ರೌಂಡ್ ಬೀಡ್ಸನ್ನು ಹಾಕ್ಕೊಳ್ಳಿ. ರೌಂಡ್ ಬೀಡ್ಸನ್ನು ಇಲ್ಲೇ ಫಸ್ಟು ಒಂದು ಲಾಕ್ ಮಾಡ್ಕೊಳ್ಳಿ. ನಂತರ ಇದು ಸಾರಿಗೆ ಅದು ಎಲ್ಲಿವರೆಗೆ ಬರುತ್ತೆ ನೋಡಿ, ಅದೇ ಜಾಗಕ್ಕೆ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ 2 3 ಅದು ಯಾವ ಪ್ಲೇಸಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಪುನಃ ಒಂದು ಬೀಡ್ಸ್ ತೊಗೋಬೇಕು. ಇದು ತುಂಬ ಸಿಂಪಲ್ ಬಟ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಬೀಡ್ಸಿಂದ. ಇದೇ ರೀತಿಯಾಗಿ ಫಸ್ಟು ಸ್ಟಾರ್ಟಿಂಗ್ 3 ಚೈನ್, ನಂತರ ಈ ಥರ ರೌಂಡ್ ಬೀಡ್ಸ್, 3 ಚೈನ್ ರೌಂಡ್ ಬೀಡ್ಸ್, 3 ಚೈನ್ ರೌಂಡ್ ಬೀಡ್ಸ್, ಈ ಥರನೇ ಫುಲ್ ಸ್ಯಾರಿಗನ್ನ ಫುಲ್ ಹಾಕ್ಕೊಳ್ಬೇಕು. ಈ ರೀತಿಯಾಗಿ 3 ಚೈನು ಶೋ ಬೀಡ್, 3 ಚೈನು ಶೋ ಬೀಡ್, ಈ ಥರ ಪೂರ್ತಿಯಾಗಿ ಸೆರಗಿನ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡ ನಂತರ ಈಗ ನಾವು ಕುಚ್ಚು ಕಟ್ಟಬೇಕು. ಇದಕ್ಕೆ ನಾನು ಸ್ಯಾರಿ ಮ್ಯಾಚಿಂಗ್ ಸೆರಗಿನ ಕಲರೇ ತೊಗೊಂಡಿದ್ದೀನಿ, ಆರೆಂಜು. ಆ ಕಲರಲ್ಲಿ ಇವಾಗ ಕುಚ್ಚು ಕಟ್ಟೋದನ್ನು ಹೇಳ್ಕೊಡ್ತೀನಿ. ಇದನ್ನು ಇವಾಗ ಕುಚ್ಚು ಕಟ್ಟಲಿಕ್ಕೆ ನಾನು ಸೆರಗಿನ ಮ್ಯಾಚಿಂಗ್ ಕಲರ್ ತೊಗೊಂಡಿದ್ದೀನಿ. ಇದು 40 ಎಳೆನ 80 ಮಾಡ್ಕೊಂಡಿರೋದು ಡಬಲ್ ಆದಾಗ. ಅದನ್ನು ಫಸ್ಟು 3 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಆ ಗ್ಯಾಪಿಗೆ ಇದು ದಾರ ಹಾಕ್ಕೊಳ್ಬೇಕು. ಈ ಥರ ಪಾಸ್ ಮಾಡಿಕೊಂಡು ಇದನ್ನು ಈ ಥರ ಹಿಡ್ಕೋಬೇಕು. ತ್ರೀ ಟೈಮ್ಸ್ ಇದನ್ನು ರೌಂಡ್ ಮಾಡಿ. ಇದೇ ರೀತಿಯಾಗಿ ಪ್ರತಿಯೊಂದು 3 ಚೈನ್ ಹಾಕಿರೋ ಗ್ಯಾಪ್ನಲ್ಲಿ ಇದನ್ನು ಕುಚ್ಚುಗಳನ್ನ ಕಟ್ತಾ ಹೋಗಿ ನೋಡಲು ಸುಂದರವಾಗಿ ಕಾಣುತ್ತೆ. ಈ ರೀತಿಯಾಗಿ ಒಂದರ ಪಕ್ಕ ಒಂದು ಕುಚ್ಚು ಕಟ್ಟಿದ ನಂತರ ಸುಂದರವಾದ ಕುಚ್ಚು ರೆಡಿಯಾಗಿದೆ.
ಇದೇ ರೀತಿ ನೀವು ತುಂಬ ಡಿಫ್ರೆಂಟ್ ಆಗಿರೋ ಕುಚ್ಚುಗಳು ಎಂಬ್ರಾಯ್ಡ್ರಿ ವರ್ಕ್ಸ್ಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.